ಇವತ್ತು ಸತೀಶ್ ಅವರು ಮಾಡ್ತಾ ಇದ್ದಾರೆ. ಸತೀಶ್ ಅವರು ಅದರ ಜೊತೆಗೆ ತಮ್ಮ ಅಹಿಂದ ಜೊತೆಗೆ ಮುಸ್ಲಿಂ ಸಮುದಾಯವನ್ನು ಸಹಿತ ಜಗ್ಕೊಳ್ಬೇಕು ಅನ್ನೋಂಥ ಮಾತು ಇರ್ಬೋದು. ಯಾಕಂದ್ರೆ ಇಲ್ಲಿ ಡಿ ಕೆ ಶಿ ಅವರು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಒಂದು ಏನಪ್ಪ ಅಂತಂದ್ರೆ ನಶೀರ್ ಅಹಮದ್ ಅಂತವ್ರಾಗಿರ್ಬೋದು, ಇನ್ನೊಬ್ಬರು ಜಫಾರ್ ಅವರಾಗಿರ್ಬೋದು, ಅಬ್ದುಲ್ ಜಫಾರ್ ಅವರಾಗಿರ್ಬೋದು, ಅವ್ರನ್ನ ಸಸ್ಪೆಂಡ್ ಮಾಡಿ ಒಂದಿಷ್ಟ ಏನೋ ಮಿಸ್ಟೇಕ್ಸ್ ಮಾಡಿದ್ರು, ತಪ್ಪು ಮಾಡಿದರು ಅನ್ನುವಂಥದ್ದು ಮೆಸೇಜ್ ಹೋಗ್ತಾ ಇರೋ ಸಂದರ್ಭದಲ್ಲೇ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಾಗಿರ್ಬೋದು. ಮುಂದೆ ಜಹೀರ್ ಅಹಮದ್ ಖಾನ್ ಇದ್ದವ್ರನ್ನ ಅವರೂ ರಾಜೀನಾಮೆ ಕೊಡಿಸ್ಬೇಕಂತ ಪ್ರಯತ್ನ ಕೆಲವೊಂದು ನಡೆದು ಅಲ್ಲೂ ಇರ್ತಾವೆ. ಪ್ರತಿಯೊಂದು ಪಾರ್ಟಿಯಲ್ಲೂ ಒಂದೊಂದು ಪಾರ್ಟಿಗಳು ಮತ್ತು ಪಾರ್ಟಿ ಇರ್ತಾವೆ, ಆ ದಿಶೆಯಲ್ಲಿ ಮಾಡಿದರು. ಅದನ್ನೆಲ್ಲ ತಮ್ಮ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ ಸತೀಶ್ ಅವರು ಮಾಡೋದ್ರಿಂದಾಗೆ ಇವತ್ತು ಕರ್ನಾಟಕದಲ್ಲೇ ಮುಂಬರುವ ದಿನಗಳಲ್ಲಿ ಈಗಂತೂ ಒಂದು ಮೆಸೇಜ್ ಜೋರ್ದಾರ್ ಬರ್ತಾ ಇದೆಯಪ್ಪ ಅಂದ್ರೆ ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಬೇಕು. ಒಂದು ವೇಳೆ ಎರಡೂ ಕಡೆ ಬಿದ್ದರೆ ಟಿ ಕೆ ಶಿ ಲಾಭ ಮಾಡ್ಕೋಬೇಕು ಅನ್ನೋದು ಇರ್ಬೋದು. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ, ಸಪೋಸ್ ಏನಾದರೂ ದಾವಣಗೆರೆ ಸೋತ ಬಾಗಲಕೋಟೆ ಗೆದ್ದರೆ ಇಲ್ಲಿ ಇನ್ನೊಂದು ಮೆಸೇಜ್ ಹೋಗೋ ಸಾಧ್ಯತೆಗಳು ಇದ್ದಾವೆ. ಏನಪ್ಪ ಅಂದ್ರೆ, ಲಿಂಗಾಯತರು ಸಪೋರ್ಟ್ ಮಾಡಿ ಮುಸ್ಲಿಮರು ವಿರೋಧ ಮಾಡಿಕೊಂಡು ಡಿ ಕೆ ಶಿ ಅವ್ರು ಟಿಕೆಟ್ ಕೊಟ್ಟಿದ್ದು ಸಮರ್ಥ ಅವ್ರಿಗೆ ಅದು ಲಾಸ್ ಆಯಿತು ಅಂತ ಡಿ ಕೆ ಶಿ ಅವ್ರಿಗೂ ಸಹಿತ ಹಿಂಬಡ್ತಿ ಆಗ್ಬೋದು. ಯಾಕಂತಂದ್ರೆ ಈಗಂತೂ ಸಿ ಎಮ್ ಪೋಸ್ಟ್ ಮೇಲೆ ಕ್ಯಾಂಡಿಡೇಟ್ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಏನೋ ಆಡಾಡ್ತಾ ಒಂದು ಅಡವಿ ಕೊಡೋದು ಅಂತಾರಲ್ಲ, ಆ ರೀತಿಯಾಗಿ ತಪ್ಪು ಮಾಡಿದರು, ಮುಸ್ಲಿಮರಿಗೆ ರಾಜೀನಾಮೆ ಅಡ್ವಾನ್ಸ್ ತೊಗೊಂಡ ಅನ್ನುವಂಥ. ಯಾಕಂದರೆ ಇನ್ನೂ ರಿಸಲ್ಟ್ ಬಂದಿಲ್ಲ. ಒಂದು ವೇಳೆ ಬಂದಾಗ ಸಮರ್ಥ ಅವ್ರು ಸೂತ್ರ ಇದು ಅಡ್ಡಿ ಇಲ್ಲ, ಕರೆಕ್ಟ್ ಡಿಸಿಷನ್ ತೊಗೊಂಡ್ರಪ್ಪ ಅನ್ನೋಂಗೆ ಆಗ್ತದೆ. ಜೊತೆಗೆ ಇನ್ನೊಂದು ಏನಾಗ್ತದಪ್ಪ ಅಂದ್ರೆ, ಇನ್ನೂ ಒಂದು ಮೆಸೇಜ್ ಏನು ಹೋಗ್ತದಪ್ಪ ಅಂದ್ರೆ, ಇವ್ರಿಗೆ ಒಪ್ಪಿಸಿದ್ದಿರೋದು ಗೆಲ್ಲಿಸ್ಕೊಂಬರುವಂಥದ್ದು ಇವ್ರಿಗೆ ಸಾಧ್ಯ ಆಗಿಲ್ಲ ಅನ್ನೋ ಸಹಿತ ಅಡ್ವರ್ಸ್ ಎಫೆಕ್ಟ್ ಆಗೋ ಸಾಧ್ಯತೆಗಳು ಇದ್ದಾವೆ ಪಕ್ಷದಲ್ಲೇ. ಮತ್ತು ಇವರು ವಿರೋಧಿಗಳು ಪರ ಇದ್ದಾರೆ, ಅವ್ರು ಯಾವುದೋ ಪಕ್ಷದಲ್ಲಿ ಆದರೂ ಈ ದಿಶೆಯಲ್ಲಿ ಇವತ್ತು ಸಿದ್ದರಾಮಯ್ಯ